ನಮಸ್ಕಾರ. 7ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಸಮಾಜ ವಿಜ್ಞಾನ ಪಾಠದಲ್ಲಿ 4ನೇ ಅಧ್ಯಾಯ ನವಯುಗದತ್ತ ಭಾರತ ಎನ್ನುವಂಥ ಪಾಠವನ್ನು ನೋಡ್ತಾ ಇದ್ದೇವೆ. ಈಗಾಗಲೇ ಇದರಲ್ಲಿ 4 ಪಾಠಗಳು ಆಗಿರುತ್ತದೆ. ಇನ್ನು ಇದರ 5ನೇ ಪಾರ್ಟ್ ಮಾತ್ರವಲ್ಲದೆ ಈ ಪಾಠದ ಕೊನೆಯ ಭಾಗ ಇವತ್ತು ನಾವು ನೋಡಲಿಕ್ಕಿದ್ದೇವೆ. ಈ ಪಾಠದ ಆರಂಭದಿಂದ ನಾವು ಕಲಿತಂತಹ ವಿಷಯಗಳು ಒಮ್ಮೆ ಎಲ್ಲರೂ ನೆನಪಿಸಿಕೊಳ್ಳಿ. ನಾವು ಈ ಪಾಠವನ್ನು ಆರಂಭಿಸಿದ್ದು 19ನೇ ಶತಮಾನದಲ್ಲಿ ಭಾರತದಲ್ಲಿ ನೆಲೆ ನಿಂತಿದ್ದಂತಹ ಸಾಮಾಜಿಕ ಅನಾಚಾರಗಳು ಅಥವಾ ಸಾಮಾಜಿಕ ಪಿಡುಗುಗಳು ಮತ್ತು ಅವುಗಳ ಎದುರಾಗಿ ಹೋರಾಟ ಮಾಡಿದಂತಹ ನಾಯಕರುಗಳು, ಅವರು ನಡೆಸಿದಂತಹ ಸಾಮಾಜಿಕ ಚಳವಳಿಗಳು, ಹಾಗೆಯೇ ಅವರ ಆಶಯಗಳನ್ನು ಪ್ರಚಾರ ಮಾಡಲಿಕ್ಕೆ ಬೇಕಾಗಿ ಸ್ಥಾಪಿಸಿದಂತಹ ಸಂಘಟನೆಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಮುಂದೆ ನಾವು ನೋಡಿದ್ದು ಈ ಸಾಮಾಜಿಕ ನಾಯಕರುಗಳ ಹೋರಾಟದ ಫಲವಾಗಿ ಅಥವಾ ಸಾಮಾಜಿಕ ಚಳವಳಿಗಳ ಪ್ರಚೋದನೆಯಿಂದಾಗಿ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗ್ತದೆ. ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಮತ್ತು ಕೂಡ ಅನೇಕ ಕಾರಣಗಳನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಇಂಗ್ಲಿಷರು ಭಾರತದವರ ಮೇಲೆ ಹೇರಿದ್ದಂತಹ ದುರಾಡಳಿತ ಕೂಡ ಬಹಳ ಪ್ರಧಾನವಾದ್ದು. ಇಂಗ್ಲಿಷರು ಭಾರತೀಯರ ಮೇಲೆ ನಡೆಸುತ್ತಿದ್ದಂತಹ ದೌರ್ಜನ್ಯ ಮತ್ತು ದುರಾಡಳಿತ, ಇವುಗಳಿಗೆ ಎದುರಾಗಿ ಜನರು ಪ್ರತಿಭಟನೆ ಮಾಡ್ತಿರುವಾಗಲೇ ಈ ಸಾಮಾಜಿಕ ನಾಯಕರ ಚಳವಳಿಗಳು ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಕಾರಣವಾಯಿತು ಎನ್ನುವುದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಏನು ರಾಷ್ಟ್ರೀಯ ಪ್ರಜ್ಞೆ ಕೂಡ ನೋಡಿದ್ದೇವೆ. ಭಾರತದಲ್ಲಿ ಅನೇಕ ಜಾತಿ ಉಂಟು, ಅನೇಕ ಮತಸ್ಥರಿದ್ದಾರೆ, ಅನೇಕ ಭಾಷೆಯನ್ನು ಮಾತನಾಡುವವರಿದ್ದಾರೆ. ಜಾತಿ, ಮತ, ಭಾಷೆ ಇವುಗಳಿಗೆ ಅತೀತವಾಗಿ ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು ಎನ್ನುವಂತಹ ಮನೋಭಾವವನ್ನು ರಾಷ್ಟ್ರೀಯ ಪ್ರಜ್ಞೆ ಅಂತ ನಾವು ಕರಿತೇವೆ ಅಂತ ನಾವು ನೋಡಿದ್ದೇವೆ. ಇನ್ನು ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡಿದವರು ಆ ಕಾಲದ ಸಾಹಿತಿಗಳು. ರವೀಂದ್ರನಾಥ್ ಟ್ಯಾಗೋರ್, ಅದೇ ರೀತಿ ಬಂಕಿಮ ಚಂದ್ರ ಚಟರ್ಜಿ, ಮೊಹಮ್ಮದ್ ಇಕ್ಬಾಲ್ ಇತ್ಯಾದಿ ಅವರ ಬಗ್ಗೆ ಕೂಡ ನಾವು ನೋಡಿದ್ದೇವೆ. ಅವರ ಸಾಹಿತ್ಯಗಳು ಅಥವಾ ಅವರ ಕೃತಿಗಳು ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಪ್ರಧಾನವಾದಂತಹ ಪಾತ್ರವಹಿಸಿತು ಎನ್ನುವುದನ್ನು ಕೂಡ ನೋಡಿದ್ದೇವೆ. ಅದೇ ರೀತಿ ಭಾರತದಲ್ಲಿ ಆ ಕಾಲದಲ್ಲಿ 19ನೇ ಶತಮಾನದಲ್ಲಿ 1857 ನಂತರ ಅನೇಕ ಸಂಘಟನೆಗಳು ಸ್ಥಾಪನೆ ಆದವು. ಅದರಲ್ಲಿ ಪ್ರಧಾನವಾದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಉದಯ ಮತ್ತು ಅದರ ಉದ್ದೇಶಗಳು ಎಲ್ಲವನ್ನು ನಾವು ನೋಡಿದ್ದೇವೆ. ಮುಂದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತದ ರಾಷ್ಟ್ರೀಯ ಚಳವಳಿಯನ್ನು ಕೈಗೆತ್ತಿಕೊಳ್ಳುವಾಗ ಅದರಲ್ಲಿ 3 ಹಂತಗಳು ಉಂಟು ಅಂತ ನಾವು ನೋಡಿದ್ದೇವೆ. ಒಂದನೇದಾಗಿ ಮಂದಗಾಮಿ ರಾಷ್ಟ್ರೀಯ ಚಳವಳಿಯ ಕಾಲಘಟ್ಟ, 2 ತೀವ್ರಗಾಮಿ ರಾಷ್ಟ್ರೀಯ ಚಳವಳಿಗಳ ಕಾಲಘಟ್ಟ, ಮುಂದೆ ಗಾಂಧೀಜಿಯವರ ಕಾಲಘಟ್ಟ ಅಂತ ಹೀಗೆ ನಾವು 3 ನಮ್ಮ ರಾಷ್ಟ್ರೀಯ ಚಳವಳಿಯನ್ನು ಅಥವಾ ಭಾರತದ ದೇಶೀಯ ಸ್ವಾತಂತ್ರ್ಯ ಚಳವಳಿಯನ್ನು ನಾವು 3 ವಿಭಾಗಿಸ್ಬೋದು, 3 ಹಂತಗಳಾಗಿ ವಿಂಗಡಿಸಬಹುದು ಅಂತ ನಾವು ನೋಡಿದ್ದೇವೆ. ಇನ್ನು ನಾವು ಅದರಲ್ಲಿ ಮಂದಗಾಮಿ ಕಾಲಘಟ್ಟದ ನಾಯಕರಲ್ಲಿ ಕೆಲವರನ್ನು ನೋಡಿದ್ದೇವೆ. ಗೋಪಾಲಕೃಷ್ಣ ಗೋಖಲೆ, ಬದರುದ್ದೀನ್ ತಯ್ಯಬ್ಜಿ, ಫಿರೋಜ್ ಶಾ ಮೆಹ್ತಾ, ದಾದಾಬಾಯಿ ನವರೋಜಿ ಇತ್ಯಾದಿ ನಾಯಕರೆಲ್ಲ ಮಂದಗಾಮಿ ರಾಷ್ಟ್ರೀಯ ಕಾಲಘಟ್ಟದ ನಾಯಕರಾಗಿದ್ದರು ಅಂತ ನಾವು ನೋಡಿದ್ದೇವೆ. ಮುಂದೆ ನಾವು ನೋಡಿದ್ದು ದಾದಾಬಾಯಿ ನವರೋಜಿಯವರ ಸೋರಿಕೆ ಸಿದ್ಧಾಂತ, ಆಮೇಲೆ ಬಹಳ ಪ್ರಧಾನವಾದ್ದು ಬಂಗಾಳದ ವಿಭಜನೆ ಕೂಡ ಬಹಳ ಈ ನಮ್ಮ ಸ್ವಾತಂತ್ರ್ಯದ ಚಳವಳಿಗಳ ಇತಿಹಾಸದಲ್ಲಿ ಬಹಳ ಪ್ರಧಾನವಾದಂತಹ ಸ್ಥಾನವನ್ನು ಪಡೆಯುವಂಥ ಒಂದು ಘಟನೆ. ಬಂಗಾಳದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು
ಬಹಳ ಸಂಖ್ಯೆಯಲ್ಲಿ ವಾಸಿಸ್ತಿದ್ರು ಕೂಡ ಅವರು ಪರಸ್ಪರ ಬಹಳ ಸೌಹಾರ್ದತೆಯಿಂದ ವಾಸಿಸ್ತಾ ಇದ್ರು. ಅವರ ಒಳಗೆ ಬಹಳ ಶಕ್ತವಾದಂತಹ ಒಗ್ಗಟ್ಟಿತ್ತು. ಅವರು ಒಗ್ಗಟ್ಟನ್ನು ಉಪಯೋಗಿಸಿಕೊಂಡು ಇಂಗ್ಲಿಷರ ವಿರುದ್ಧ ಹೋರಾಡ್ತಾರೆ. ಅವರ ಹೋರಾಟದ ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಬೇಕಾಗಿ ಈ ಬಂಗಾಳವನ್ನು ಹೆಚ್ಚು ಮುಸ್ಲಿಮರು ವಾಸಿಸುತ್ತಿರುವಂತಹ ಪೂರ್ವ ಬಂಗಾಳ ಹಾಗೂ ಹೆಚ್ಚು ಹಿಂದೂಗಳು ವಾಸಿಸುತ್ತಿದ್ದಂತಹ ಪಶ್ಚಿಮ ಬಂಗಾಳವನ್ನು ಎರಡಾಗಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವಾಗಿ ವಿಭಾಗಿಸ್ತಾರೆ. ಇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ತೀವ್ರವಾದಂಥ ಹೋರಾಟಕ್ಕೆ ಕಾರಣವಾಗ್ತದೆ ನಾವು ನೋಡಿದ್ದೇವೆ ಮೊನ್ನೆ. ಇದರ ಪರಿಣಾಮವಾಗಿ ಸ್ವದೇಶಿ ವಸ್ತುಗಳನ್ನು ಪ್ರೋತ್ಸಾಹಿಸ್ತಾರೆ, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಾರೆ. ಅದೇ ರೀತಿ ಅಲ್ಲಲ್ಲಿ ಪ್ರತಿಭಟನಾ ಮೆರವಣಿಗೆಗಳನ್ನು, ಪ್ರತಿಭಟನಾ ಸಭೆಗಳನ್ನು ನಡೆಸ್ತಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ರೂಪು, ಹೊಸ ದಿಶೆಯನ್ನು ಕೊಡುತ್ತದೆ ಅಂತ ನಾವು ನೋಡಿದ್ದೇವೆ. ಬಂಗಾಳದ ವಿಭಜನೆಯ ನಂತರ ನಮ್ಮ ದೇಶೀಯ ಚಳವಳಿಯ ಸ್ವರೂಪ ಸ್ವಲ್ಪ ತೀವ್ರವಾಗುವಾಗಲೇ ಅಲ್ಲಿ ತೀವ್ರಗಾಮಿ ರಾಷ್ಟ್ರೀಯ ಚಳವಳಿಗಳು ಹೆಚ್ಚಾಗಿ ನಡೆಯುತ್ತದೆ. ಅಂದರೆ ತೀವ್ರಗಾಮಿ ಹೋರಾಟಗಾರರು ಅಲ್ಲಿ ಹೆಚ್ಚು ಸ್ಥಾನವನ್ನು ಪಡೆಯುತ್ತಾರೆ ಅಂತ ನಾವು ನೋಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದ್ದು ತೀವ್ರಗಾಮಿ ಹೋರಾಟಗಾರರಲ್ಲಿ ಪ್ರಧಾನವಾಗಿ ನಾವು ನೋಡುವಂಥದ್ದು ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್. ಇವರು ತೀವ್ರಗಾಮಿ ಹೋರಾಟದ ಪ್ರಬಲ ನಾಯಕರಾಗಿದ್ದರು. ಅದೇ ರೀತಿ ಅದರಲ್ಲಿ ಬಾಲಗಂಗಾಧರ ತಿಲಕರು ಬಹಳ ಮುಂಚೂಣಿಯ ನಾಯಕರಾಗಿದ್ದರು. ಅವರ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಘೋಷಣೆ ಇದೆ, ಸ್ವಾತಂತ್ರ್ಯವು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುವೆನು ಎನ್ನುವಂಥ ಘೋಷಣೆ ಇಲ್ಲಿಯವರೆಗೆ ನಾವು ಕಳೆದ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಇನ್ನು ನಾವು ಈ ಪಾಠದ 5ನೇ ಭಾಗ ಅಥವಾ ಈ ಕೊನೆಯ ಭಾಗಕ್ಕೆ ನಾವು ದಾಟ್ತಾ ಇದ್ದೇವೆ. ಇಲ್ಲಿ ನಾವು ನೋಡಲಿಕ್ಕೆ ಇರುವಂಥದ್ದು ಪ್ರಧಾನವಾದ್ದು ಆ ಕಾಲಘಟ್ಟದ ಕೆಲವು ಘಟನೆಗಳನ್ನು 1900 ಮತ್ತು 1914-15 ಇರುವಂತಹ ಕಾಲಘಟ್ಟದ ಪ್ರಧಾನವಾದಂತಹ ಘಟನೆಗಳನ್ನು ನಾವು ನೋಡಲಿಕ್ಕೆ ಇರುವಂಥದ್ದು. ಮುಖ್ಯವಾಗಿ 1906ರಲ್ಲಿ ಸಂಭವಿಸಿದಂತಹ ಒಂದು ಘಟನೆ ಅಂತ ಹೇಳಿದ್ರೆ ಮುಸ್ಲಿಂ ಲೀಗ್ನ ಸ್ಥಾಪನೆ. ಮುಸ್ಲಿಂ ಲೀಗ್ನ ಸ್ಥಾಪನೆ ಆದ್ದು ಸ್ಪಷ್ಟವಾಗಿ ನಿಮಗೆ ತಿಳಿಬಹುದು. ಬಂಗಾಳದ ವಿಭಜನೆಯ ಹೋರಾಟ ಕಾಲದಲ್ಲಿ ಈ ಸಂಘಟನೆ ರೂಪುಗೊಂಡಿದೆ. ಅಂದರೆ ಮುಸ್ಲಿಮರು ಅವರದ್ದಾದಂಥ ಒಂದು ಸಂಘಟನೆಯನ್ನು ಸ್ಥಾಪಿಸಿದ್ರು ಕೂಡ ಅದು ಬೇರೆ ಯಾವುದೇ ಉದ್ದೇಶಕ್ಕೆ ಆಗಿರಲಿಲ್ಲ. ನಮ್ಮ ದೇಶೀಯ ಚಳವಳಿಯ ಹೋರಾಟಗಳಲ್ಲಿ ಜೊತೆ ಸೇರುವುದೇ ಆಗಿತ್ತು ಅದರ ಪ್ರಧಾನ ಉದ್ದೇಶ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ 1947 ಅದರ ಸಮೀಪ ವರ್ಷಗಳಲ್ಲಿ ಮುಸ್ಲಿಂ ಲೀಗ್ನ ನಾಯಕರುಗಳೇ ಮುಸ್ಲಿಮರಿಗೆ ಪ್ರತ್ಯೇಕವಾದಂಥ ದೇಶವನ್ನು ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟವರು ಇದೇ ಸಂಘಟನೆಯಲ್ಲಿ ಇದ್ದವರು ಎನ್ನುವಂಥದ್ದು ದುರದೃಷ್ಟ. ಅಂದರೆ ಮುಸ್ಲಿಂ ಲೀಗ್ ಎನ್ನುವಂಥದ್ದು ಆರಂಭ ಕಾಲದಲ್ಲಿ ಆರಂಭವಾದ್ದು ಭಾರತದ ರಾಷ್ಟ್ರೀಯ ಚಳುವಳಿಗಳಲ್ಲಿ ಭಾಗವಹಿಸಲು ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಜೊತೆಗೇನೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವ ಉದ್ದೇಶಕ್ಕಾಗಿ 1906ರಲ್ಲಿ ಮುಸ್ಲಿಂ ಲೀಗ್ ಎನ್ನುವಂಥ ಸಂಘಟನೆಯನ್ನು ಸ್ಥಾಪಿಸಿದವರು ಆಗಾ ಖಾನ್ ಮತ್ತು ನವಾಬ್ ಸಲೀಮುಲ್ಲಾ ಖಾನ್ ಎನ್ನುವರು. ಆಗಾ ಖಾನ್ ಮತ್ತು ನವಾಬ್ ಸಲೀಮುಲ್ಲಾ ಖಾನ್ ಎನ್ನುವರು ಜೊತೆಗೂಡಿ ಈ ಸಂಘಟನೆಯನ್ನು ಸ್ಥಾಪಿಸಿದರು. ನೆನಪಿಟ್ಟುಕೊಳ್ಳಿ, ಯಾವುದೇ ಕಾರಣಕ್ಕೂ ಆ ದಿವಸಗಳಲ್ಲಿ ಭಾರತವನ್ನು ವಿಭಜಿಸಬೇಕು ಎನ್ನುವ ಉದ್ದೇಶದಿಂದ ಅಥವಾ ಭಾರತದ ವಿಭಜನೆಯ ಬೇಡಿಕೆಯನ್ನು ಮುಂದಿಡಲಿಕ್ಕೆ ಬೇಕಾಗಿ ಈ ಸಂಘಟನೆ ಆರಂಭವಾದ್ದಲ್ಲ. ದುರದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಅವರಲ್ಲಿ ಈ ಸಂಘಟನೆಯಲ್ಲಿರುವ ಕೆಲವರು ಭಾರತದಿಂದ ತಮಗೆ ಪ್ರತ್ಯೇಕ ರಾಜ್ಯ, ಪ್ರತ್ಯೇಕ ದೇಶ ಬೇಕು ಎನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟರು ಎನ್ನುವಂಥದ್ದು ಮುಂದಿನ ಚರಿತ್ರೆಗಳಲ್ಲಿ ನಾವು ಕಲಿಕೆ ಉಂಟು. ಈಗ ಅದು ಪ್ರಧಾನ ಅಲ್ಲ. ನಮಗೆ ಗೊತ್ತಿರಬೇಕಾದಿಷ್ಟೇ, 1906ರಲ್ಲಿ ಮುಸ್ಲಿಂ ಲೀಗ್ ಆರಂಭವಾಯಿತು. ಅಖಿಲ ಭಾರತ ಮುಸ್ಲಿಂ ಲೀಗ್ ಅಂತ ಹೇಳ್ತೇವೆ. 1906ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಆರಂಭವಾಯಿತು.
ಅದು ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಅಥವಾ ರಾಷ್ಟ್ರೀಯ ಚಳವಳಿಗಳಲ್ಲಿ ಹೋರಾಡುವ ಉದ್ದೇಶದಿಂದ ಆರಂಭವಾಯಿತು. ಆಗಾ ಖಾನ್ ಮತ್ತು ನವಾಬ್ ಸಲೀಮುಲ್ಲಾ ಖಾನ್ ಎನ್ನುವರು ಈ ಸಂಘಟನೆಯ ಸ್ಥಾಪಕರು. ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಸೂರತ್ ವಿಭಜನೆ. ನೋಡಿ, ನಾವು ಬಂಗಾಳದ ವಿಭಜನೆಯ ನಂತರ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯ ತೀವ್ರತೆ ಹೆಚ್ಚಾಯಿತು ಅಂತ ಹೇಳ್ತೇವೆ. ಆ ತೀವ್ರತೆ ಹೆಚ್ಚಾದಾಗ ತೀವ್ರಗಾಮಿ ಚಟುವಟಿಕೆಗಳು ಕೂಡ ಜಾಸ್ತಿ ಆಯಿತು. ಅದರ ಫಲವಾಗಿ 1907ರಲ್ಲಿ ಸೂರತ್ನಲ್ಲಿ ಸೇರಿದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸಮ್ಮೇಳನದಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳು ಬಂತು. ಭಿನ್ನಾಭಿಪ್ರಾಯಗಳು ಸ್ಫೋಟಗೊಂಡು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಬ್ಬಾಗವಾಯಿತು, 2 ಭಾಗಗಳಾಯಿತು. ಅಂದರೆ ಬಂಗಾಳದ ವಿಭಜನೆಯ ನಂತರ ತೀವ್ರಗಾಮಿ ನಾಯಕರು ಸಮಾಧಾನ ಪರವಾದಂಥ ಚಳವಳಿಗಳಿಂದ ಯಾವುದೇ ಪ್ರಯೋಜನ ಇಲ್ಲ, ಬ್ರಿಟಿಷರು ಅದನ್ನು ಪರಿಗಣಿಸುವುದಿಲ್ಲ, ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು ಎನ್ನುವಂಥ ಬೇಡಿಕೆಯನ್ನು ತೀವ್ರಗಾಮಿ ನಾಯಕರು ಇಟ್ಟರು. ಅದು ಮಂದಗಾಮಿ ನಾಯಕರಿಗೆ ಹಿಡಿಸಲಿಲ್ಲ. ಹಾಗೆ ಅವರೊಳಗೆ ಭಿನ್ನಾಭಿಪ್ರಾಯಗಳು ತಲೆದೋರಿ 1907ರಲ್ಲಿ ನಡೆದಂತಹ ಸೂರತ್ ಸಮ್ಮೇಳನದಲ್ಲಿ ಕಾಂಗ್ರೆಸ್ 2 ವಿಭಾಗವಾಯಿತು. ಇದರಿಂದಾಗಿ ಭಾರತದ ಸ್ವಾತಂತ್ರ್ಯ ಚಳವಳಿಯ ಚಟುವಟಿಕೆಗಳು ದುರ್ಬಲವಾಯಿತು. ಇನ್ನು ನಾವು ನೋಡಲಿಕ್ಕಿರುವಂಥದ್ದು ಹೋಮ್ ರೂಲ್ ಚಳವಳಿ. ಹೋಮ್ ರೂಲ್ ಚಳವಳಿ ಅಂತೇಳಿದರೆ ನಮ್ಮ ಹೋಮ್ ಅಂತೇಳಿದರೆ ನಮ್ಮ ಮನೆ ಅಲ್ವಾ, ಅಥವಾ ನಮ್ಮ ಗೃಹ, ನಮ್ಮ ದೇಶವನ್ನು ನಾವೇ ಆಳುವುದು ಅಂತ ಸರಳವಾದ ಅರ್ಥ ಹೋಮ್ ರೂಲ್ ಅಂತೇಳಿದರೆ. ಇದಕ್ಕೆ ನೇತೃತ್ವ ಕೊಟ್ಟವರು ಅನ್ನಿ ಬೆಸೆಂಟ್ ಅಂತೇಳಿ. ಶ್ರೀಮತಿ ಅನ್ನಿ ಬೆಸೆಂಟ್ ಎನ್ನುವರು ಹೋಮ್ ರೂಲ್ ಚಳವಳಿಗೆ ನೇತೃತ್ವ ನೀಡಿದರು. ಅವರು ಮೂಲತಃ ಭಾರತೀಯರಲ್ಲ, ಅವರು ಐರ್ಲೆಂಡ್ನವರು, ಐರಿಷ್ ಮಹಿಳೆಯವರು. ಆ ದೇಶದ ಮಾದರಿಯಲ್ಲಿ ಅಲ್ಲಿ ಕೂಡ ಹೋಮ್ ರೂಲ್ ಚಳವಳಿ ನಡೆದಿದೆ. ಅದೇ ಮಾದರಿಯಲ್ಲಿ ಭಾರತದಲ್ಲಿ ಕೂಡ ಚಳವಳಿ ನಡೀಬೇಕು ಎನ್ನುವ ಉದ್ದೇಶದಿಂದ ಅವರು ಹೋಮ್ ರೂಲ್ ಮೂವ್ಮೆಂಟನ್ನು ಆರಂಭಿಸಿದರು. ಅದರ ಪ್ರಧಾನವಾದಂಥ ಹಿನ್ನೆಲೆ ಎನ್ನುವಂಥದ್ದು ನೋಡಿ, 1914 ಮತ್ತು 1918 ಈ ಕಾಲಘಟ್ಟ ಎನ್ನುವುದು ನೀವು ಇತಿಹಾಸ ಕಲಿಯುವ ಮಕ್ಕಳಿಗೆ ಬಹಳ ಪ್ರಧಾನವಾದ್ದು. 1914ರಿಂದ 1918 ಏನು ಗೊತ್ತುಂಟು ಯಾರಿಗಾದರೂ? ನಮ್ಮ ಪ್ರಪಂಚದಲ್ಲಿ 2 ಮಹಾಯುದ್ಧಗಳು ನಡೆದಿದೆ. ಮಹಾಯುದ್ಧಗಳು ಅಂತೇಳಿದರೆ ಎಲ್ಲ ದೇಶಗಳು ಯಾವುದಾದ್ರೂ ಒಂದು ಪಕ್ಷವನ್ನು ಸೇರಿಕೊಂಡು ಇಡೀ ಪ್ರಪಂಚದಲ್ಲಿ ಎಷ್ಟು ರಾಜ್ಯಗಳು ದೇಶಗಳುಂಟೋ ಆ ದೇಶಗಳು, ನಾವು ಮೈದಾನದಲ್ಲಿ ವಾಲಿಬಾಲ್ ಕಬಡ್ಡಿ ಕ್ರಿಕೆಟ್ ಆಡಿದ ಹಾಗೆ 2 ತಂಡಗಳಾಗಿ ನಿಲ್ಲುವುದು, ಪರಸ್ಪರ ಆಕ್ರಮಿಸುವಂಥದ್ದು. ಅದಕ್ಕೆ ಜಾಗತಿಕ ಯುದ್ಧ ಅಂತ ಹೇಳ್ತೇವೆ. 2 ಜಾಗತಿಕ ಯುದ್ಧಗಳು ನಡೆದಿದೆ. ಮುಂದಿನ ತರಗತಿಯಲ್ಲಿ ದ್ವಿತೀಯ ಮಹಾಯುದ್ಧದ ಬಗ್ಗೆ ನಾವು ಕಲಿತೇವೆ. ಇದು ಪ್ರಥಮ ಮಹಾಯುದ್ಧ 1914ರಿಂದ 1918ರವರೆಗೆ ನಡೆದಂಥದ್ದು. ಅದರಲ್ಲಿ ಒಂದು ತಂಡವನ್ನು ನೇತೃತ್ವ ಕೊಟ್ಟದ್ದು ಇಂಗ್ಲೆಂಡ್ನವರ ಜೊತೆಯಲ್ಲಿ ಫ್ರಾನ್ಸ್, ರಷ್ಯಾ, ಜಪಾನ್, ಅಮೇರಿಕಾ ಈ ರಾಷ್ಟ್ರಗಳೆಲ್ಲ ಇಂಗ್ಲೆಂಡ್ನ ಜೊತೆಗೆ ಇತ್ತು. ಇನ್ನು ಮತ್ತೊಂದು ತಂಡ ಎನ್ನುವಂಥದ್ದು ಜರ್ಮನಿ ನೇತೃತ್ವ ನೀಡುವಂಥದ್ದು. ಆಸ್ಟ್ರಿಯಾ, ಹಂಗೇರಿ, ಬಲ್ಗೇರಿಯಾ, ಜರ್ಮನಿ ಇವರೆಲ್ಲ ಸೇರಿಕೊಂಡಿರುವಂಥದ್ದು ಮತ್ತೊಂದು ತಂಡ. ಹೀಗೆ ಇವರು ಪರಸ್ಪರ ಯುದ್ಧ ಮಾಡಿಕೊಳ್ಳುವುದು. ಇಂಗ್ಲೆಂಡ್ ಇದ್ದರೆ ನಿಮಗೆ ಗೊತ್ತಿರ್ಬೋದು, ಇಂಗ್ಲೆಂಡ್ ಒಂದು ಕಡೆಯಲ್ಲಿದ್ದರೆ ಅವರ ವಸಾಹತು ರಾಜ್ಯವಾದಂಥ ಭಾರತ ಅದು ಕೂಡ ಇಂಗ್ಲೆಂಡಿನ ಪಕ್ಷವೇ ಆಗ್ತದೆ. ಆದ ಕಾರಣ ಆ ಕಾಲಘಟ್ಟದಲ್ಲಿ, ಪ್ರಥಮ ಜಾಗತಿಕ ಯುದ್ಧದ ಕಾಲಘಟ್ಟದಲ್ಲಿ ಇಂಗ್ಲೀಷರು ಭಾರತಕ್ಕೆ ಒಂದು ಮಾತು ಕೊಡ್ತಾರೆ. ಪ್ರಥಮ ಜಾಗತಿಕ ಯುದ್ಧದ ನಂತರ ನಾವು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೇವೆ ಅಂತೇಳಿ. ಆ ಮಾತಿನಿಂದಾಗಿ ಕೂಡ ಮಾತ್ರ ಅಲ್ಲದೆ ನಾವೀಗ ನೋಡಿದಂತಹ ಸೂರತ್ ವಿಭಜನೆ ಮತ್ತು ಇಂಗ್ಲೀಷರು ಹೇಗಾದರೂ ಸ್ವಾತಂತ್ರ್ಯ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇವುಗಳ ಎಲ್ಲ ಪರಿಣಾಮದಿಂದಾಗಿ ಭಾರತದಲ್ಲಿ ರಾಷ್ಟ್ರೀಯ ಚಳವಳಿ ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇತ್ತು. ಅದು ನಿರ್ಜೀವವಾಗಿತ್ತು, ಸಜೀವವಾಗಿರಲಿಲ್ಲ. ಆದರೆ ನಮ್ಮ
ಹೋಮ್ ರೂಲ್ ಚಳವಳಿ, ನಮ್ಮ ಅನ್ನಿ ಬೆಸೆಂಟ್ ನೇತೃತ್ವ ಕೊಟ್ಟಂತಹ ಹೋಮ್ ರೂಲ್ ಚಳವಳಿ, ಅದು ಪ್ರಥಮ ಮಹಾಯುದ್ಧದ ಕಾಲಘಟ್ಟದಲ್ಲಿ ಹೋಮ್ ರೂಲ್ ಚಳವಳಿ ಭಾರತದಲ್ಲಿ ನಡೆದದ್ದು. ಇದನ್ನು ಭಾರತದ ರಾಷ್ಟ್ರೀಯ ಚಳವಳಿಯನ್ನು ಸಜೀವವಾಗಿ ಇಡಲಿಕ್ಕೆ ಈ ಹೋಮ್ ರೂಲ್ ಚಳವಳಿಗೆ ಸಾಧ್ಯವಾಯಿತು. ಇಲ್ಲದಿದ್ದರೆ ಅಲ್ಲಿ ಯಾವುದೇ ಒಂದು ಕ್ರಿಯಾತ್ಮಕವಾದಂಥ ಹೋರಾಟಗಳು ಆ ಕಾಲಘಟ್ಟದಲ್ಲಿ ನಡೀತಾ ಇರಲಿಲ್ಲ. ಪ್ರಧಾನವಾಗಿ ನಿಮಗೆ ಗೊತ್ತಿರಬೇಕಾದ್ದು ಶ್ರೀಮತಿ ಅನ್ನಿ ಬೆಸೆಂಟ್ ಎನ್ನುವಂತಹ ಐರಿಷ್ ಮಹಿಳೆ. ಅವರು ಭಾರತದ ಸಂಸ್ಕೃತಿ, ಭಾರತದ ಜೀವನ ಪದ್ಧತಿಯನ್ನು ಇಷ್ಟಪಟ್ಟು ಐರಿಷ್ ಪೌರತ್ವವನ್ನು ಬಿಟ್ಟು ಭಾರತದ ಪೌರತ್ವ ಸ್ವೀಕರಿಸಿದವರು. ಅವರು ಭಾರತದ ವಿಮೋಚನೆಗೆ ಬೇಕಾಗಿ ಈ ಹೋಮ್ ರೂಲ್ ಚಳವಳಿ ಎನ್ನುವಂತಹ ಚಳವಳಿಗಳಿಗೆ ನೇತೃತ್ವ ನೀಡಿದರು. ಪ್ರಧಾನವಾದ ಚಟುವಟಿಕೆ ಅಂತೇಳಿದರೆ ನಾವು ಕಳೆದ ಅಧ್ಯಾಯಗಳಲ್ಲಿ ನೋಡ್ತಾ ಇದ್ದೇವೆ, ವಿದ್ಯಾವಂತರಾದಂತಹ ಶ್ರೀಮಂತರು, ಉನ್ನತ ವರ್ಗದವರು ಭಾರತದ ರಾಷ್ಟ್ರೀಯ ಚಳವಳಿಗೆ ಕೆಲವೊಮ್ಮೆ ಎದುರಾಗಿದ್ದರು. ಇಂಗ್ಲಿಷ್ ಆಡಳಿತವೇ ಆಗಬಹುದು ಎನ್ನುವಂಥ ಅಭಿಪ್ರಾಯ ಅವರಲ್ಲಿ ಇತ್ತು. ಆದ ಕಾರಣ ಅವರು ಎಲ್ಲ ರಾಷ್ಟ್ರೀಯ ಚಳವಳಿಗಳಿಗೆ ಎಲ್ಲರೂ ಕೂಡ ಬೆಂಬಲ ಕೊಡ್ತಾ ಇರಲಿಲ್ಲ. ಆದ ಕಾರಣ ಅವರಿಗೆ ಬೋಧನೆ ಕೊಡಲಿಕ್ಕೆ ಬೇಕಾಗಿ ಈ ಹೋಮ್ ರೂಲ್ ಚಳವಳಿಯನ್ನು ಅನ್ನಿ ಬೆಸೆಂಟ್ರವರು ಕೈಗೊಂಡರು. ಅಂದರೆ ಉನ್ನತ ವರ್ಗದಲ್ಲಿದ್ದಂತಹ ವಿದ್ಯಾಭ್ಯಾಸ ಹೊಂದಿದವರಲ್ಲಿ, ಶ್ರೀಮಂತರ ವರ್ಗದವರಲ್ಲಿದ್ದಂತಹ ಈ ನಮ್ಮ ದೇಶೀಯತೆಯ ಬಗ್ಗೆ ಇದ್ದಂತಹ ಒಂದು ತಪ್ಪು ಕಲ್ಪನೆ ಅಥವಾ ಭಾರತೀಯರ ಸ್ವಾತಂತ್ರ್ಯ ಚಳವಳಿಯ ಅವಶ್ಯಕತೆಯನ್ನು ಉನ್ನತ ವರ್ಗದವರಿಗೆ ಅಥವಾ ಶ್ರೀಮಂತ ವರ್ಗದವರಿಗೆ ತಿಳಿಸುವಂಥ ಈ ಹೋಮ್ ರೂಲ್ ಚಳವಳಿಯ ಪ್ರಧಾನ ಕೆಲಸವಾಗಿತ್ತು. ಬಾಲಗಂಗಾಧರ ತಿಲಕ್ ಕೂಡ ಅನ್ನಿ ಬೆಸೆಂಟ್ ಅವರ ಜೊತೆಯಲ್ಲಿ ಹೋಮ್ ರೂಲ್ ಚಳವಳಿಯಲ್ಲಿ ಅವರ ಬೆಂಬಲಿಗರಾಗಿ ಅವರ ಜೊತೆಯಲ್ಲಿ ನಿಂತಿದ್ರು. ಇನ್ನು ನಾವು ನೋಡಲಿಕ್ಕೆ ಇರುವಂಥದ್ದು ಲಕ್ನೋ ಒಪ್ಪಂದ. 1916ರಲ್ಲಿ ಲಕ್ನೋದಲ್ಲಿ ನಡೆದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸಮ್ಮೇಳನದಲ್ಲಿ 1907ರಲ್ಲಿ ನಡೆದಂತಹ ಸೂರತ್ ವಿಭಜನೆಯ ತಪ್ಪನ್ನು ಸರಿಪಡಿಸಿಕೊಂಡು ಜೊತೆಯಲ್ಲಿ ಹೋಗಲು ಕಾಂಗ್ರೆಸ್ಸಿನ 2 ವಿಭಾಗಗಳು ತಯಾರಾದವು. ಅಂದರೆ 1907ರಲ್ಲಿ ನಾವಾಗಲೇ ತಿಳ್ಕೊಂಡಿದ್ದೇವೆ, ಕಾಂಗ್ರೆಸ್ ಇಬ್ಬಾಗವಾಯಿತು, ಸ್ವಾತಂತ್ರ್ಯ ಚಳವಳಿಯ ಚಟುವಟಿಕೆಗಳು ದುರ್ಬಲವಾಯಿತು ಅಂತ ನಾವಾಗ ನೋಡಿದ್ದೇವೆ. ಆ ತಪ್ಪನ್ನು ತಿದ್ದಿಕೊಂಡು ಕಾಂಗ್ರೆಸ್ 2 ವಿಭಾಗಗಳು ಜೊತೆಯಲ್ಲಿ ನಿಂತು ಭಾರತದ ರಾಷ್ಟ್ರೀಯ ಹೋರಾಟಗಳಿಗೆ ನೇತೃತ್ವ ನೀಡಲು 1916ರ ಲಕ್ನೋ ಒಪ್ಪಂದ ಸಹಕಾರಿಯಾಯಿತು. ಅಂದರೆ 1916ರಲ್ಲಿ ಲಕ್ನೋದಲ್ಲಿ ಸೇರಿದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸಭೆಯಲ್ಲಿ ಈ ತನಕ ಬೇರೆ ಬೇರೆಯಾಗಿ ಚಳವಳಿಗಳಲ್ಲಿ ಭಾಗವಹಿಸುತ್ತಿದ್ದಂಥ ಅಥವಾ ಅಭಿಪ್ರಾಯ ವ್ಯತ್ಯಾಸಗಳಿಂದಾಗಿ ಬೇರೆ ಬೇರೆಯಾಗಿದ್ದಂಥ ಕಾಂಗ್ರೆಸ್ಗಳು ಒಂದಾಗಿ ಜೊತೆ ಸೇರಿ ಭಾರತದ ರಾಷ್ಟ್ರೀಯ ಚಳವಳಿಗಳಲ್ಲಿ ಭಾಗವಹಿಸಲು ತೀರ್ಮಾನಿಸಿದರು. ಮಂದಗಾಮಿ ರಾಷ್ಟ್ರೀಯ ನಾಯಕರು ಮತ್ತು ತೀವ್ರಗಾಮಿ ರಾಷ್ಟ್ರೀಯ ನಾಯಕರು ಜೊತೆಯಲ್ಲಿ ಮುಸ್ಲಿಂ ಲೀಗ್ ಸಂಘಟನೆ ಕೂಡ ಒಟ್ಟಾಗಿ ನಿಂತು ಭಾರತದ ರಾಷ್ಟ್ರೀಯ ಚಳವಳಿಗಳಲ್ಲಿ ಭಾಗವಹಿಸಲು ತೀರ್ಮಾನಿಸಿತು. ಇದು ಇಲ್ಲಿಗೆ ಈ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತದೆ. ಆದರೆ ನಾವು ಸ್ವಾತಂತ್ರ್ಯ ಚಳವಳಿಯ ಪೂರ್ಣ ಚರಿತ್ರೆ ಇಲ್ಲಿಗೆ ಕೊನೆಗೊಳ್ಳಿಲ್ಲ. ಇನ್ನೊಂದು ಅಧ್ಯಾಯ ನಿಮಗೆ ಮುಂದೆ ಉಂಟು. ಗಾಂಧೀಜಿಯ ಕಾಲಘಟ್ಟ ಅಂತ ಹೇಳ್ತೇವೆ. ಗಾಂಧೀಜಿಯ ಕಾಲಘಟ್ಟವನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಆದ ಕಾರಣ ಈ ಪಾಠದಲ್ಲಿ ಸಂಶಯಗಳು ಏನಾದರೂ ಇದ್ದರೆ ನೀವು ಅಧ್ಯಾಪಕರಿಗೆ ಕೇಳಿಕೊಳ್ಳಬೇಕು. ಅದೇ ರೀತಿಯ ಪಾಠ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಮತ್ತು ನಾನು ಈಗಾಗಲೇ ಕೊಟ್ಟಂತಹ ಚಟುವಟಿಕೆಗಳನ್ನು ನೀವು ಮಾಡಬೇಕು. ರಾಷ್ಟ್ರೀಯ ನಾಯಕರ ಪುಸ್ತಕಗಳನ್ನು ಓದಬೇಕು, ಚಿತ್ರಗಳನ್ನು ಸಂಗ್ರಹಿಸಬೇಕು. ಅದೇ ರೀತಿ ನಿಮ್ಮ ಪಾಠ ಪುಸ್ತಕವನ್ನು ಚೆನ್ನಾಗಿ ಓದಬೇಕು.
ನಾನು ನಿಮ್ಮಲ್ಲಿ ಎಲ್ಲ ಪಾಠದ ಕೊನೆಯಲ್ಲಿ ಕೂಡ ಹೇಳ್ತಾ ಇದ್ದೆ, ಸ್ವಲ್ಪ ಸ್ವಲ್ಪವೇ ರಸಪ್ರಶ್ನೆಗಳನ್ನು ಸಂಗ್ರಹಿಸಬೇಕು ಅಂತ. ಅಂದರೆ ರಸಪ್ರಶ್ನೆಗೆ ಆಗುವಂಥ ಪ್ರಶ್ನೆಗಳನ್ನು ಸಂಗ್ರಹಿಸಿ ನಿಮ್ಮ ಪುಸ್ತಕದಲ್ಲಿ ಬರೆದಿರಬೇಕು ಅಂತೇಳಿ. ಬರೆದಿಟ್ಟಿದ್ದೀರಾ? ಈಗ ನಾನು ಕೆಲವು ರಸಪ್ರಶ್ನೆಗೆ ಆಗುವಂಥ ಪ್ರಶ್ನೆಗಳನ್ನು ಕೇಳ್ತೇನೆ. ತಯಾರಾಗಿದ್ದೀರಾ? ಅದಕ್ಕೆ ನೀವು ಉತ್ತರ ಬರಿಬೇಕು. ಉತ್ತರ ಮಾತ್ರ ಬರೆದ್ರೆ ಸಾಕು. ಆಮೇಲೆ ಕೊನೆಗೆ ನಿಮಗೆ ಅದಕ್ಕೆ ಎಷ್ಟು ಅಂಕ ಸಿಗ್ತದೆ ಅಂತ ನೋಡಬೇಕು. ನಿಮ್ಮ ನೋಟು ಪುಸ್ತಕವನ್ನು ತೆಕ್ಕೊಳ್ಳಿ. ಅದರಲ್ಲಿ ನೀವು ಪ್ರಶ್ನೆ ಬರೆಯುವುದು ಬೇಡ. ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು, ಉತ್ತರದ ಜೊತೆಗಿರುವಂತಹ ಅದರ ಕ್ರಮ ಸಂಖ್ಯೆ ABCD ಅಂತ 4 ಕ್ರಮ ಸಂಖ್ಯೆಯ ಉತ್ತರಗಳನ್ನು ನಾನು ಹೇಳ್ತೇನೆ. ಅದನ್ನು ನೀವು ಬರೆದ್ರೆ ಆಯಿತು. ಉತ್ತರ ನಾನು ಹೇಳೋದು A ಆಗಿದ್ದರೆ ನೀವು A, B ಆಗಿದ್ದರೆ B, C ಆದರೆ C, D ಆದರೆ D ಮಾತ್ರ ಬರೆದ್ರೆ ಸಾಕು. ಪ್ರಶ್ನೆ ನಂಬರ್ 1 ಹಾಕೋದು, ಅದಕ್ಕೆ ಉತ್ತರ ಯಾವುದು ಅಂತ A ಯೋ B ಯೋ C ಯೋ D ಯೋ ಅಂತ ನೀವು ಬರೆದ್ರೆ ಆಯಿತು. ತಯಾರಾಗಿದ್ದೀರಲ್ಲ? ನೋಡುವ. ಪ್ರಶ್ನೆ 1, ಸತಿ ಸಹಗಮನ ಪದ್ಧತಿಗೆ ಎದುರಾಗಿ ಅತಿ ಶಕ್ತವಾದಂಥ ಹೋರಾಟ ಕೈಗೊಂಡವರು ಯಾರು? ಪ್ರಶ್ನೆ ಇನ್ನೊಮ್ಮೆ ಕೇಳಿ. ಸತಿ ಸಹಗಮನ ಪದ್ಧತಿಗೆ ಎದುರಾಗಿ ಅತಿ ಶಕ್ತವಾಗಿ ಹೋರಾಡಿದ ಸಾಮಾಜಿಕ ನಾಯಕ ಯಾರು? ಉತ್ತರ ನೋಡಿ. A ಸ್ವಾಮಿ ವಿವೇಕಾನಂದ, B ಜ್ಯೋತಿರಾವ್ ಫುಲೆ, C ದಯಾನಂದ ಸರಸ್ವತಿ, D ರಾಜಾರಾಮ್ ಮೋಹನ್ ರಾಯ್. ಉತ್ತರ ಇನ್ನೊಮ್ಮೆ ಹೇಳ್ತೇನೆ ನೋಡಿ. A ಸ್ವಾಮಿ ವಿವೇಕಾನಂದ, B ಜ್ಯೋತಿರಾವ್ ಫುಲೆ, C ದಯಾನಂದ ಸರಸ್ವತಿ, D ರಾಜಾರಾಮ್ ಮೋಹನ್ ರಾಯ್. ಉತ್ತರ ಬರೆದಿದ್ದೀರಾ? ಇನ್ನು ವೇದಗಳಿಗೆ ಹಿಂತಿರುಗಿ ಎಂಬ ಸಂದೇಶವನ್ನು ಸಾರಿದ ಸಾಮಾಜಿಕ ನಾಯಕನ ಹೆಸರೇನು? ಪ್ರಶ್ನೆ ಇನ್ನೊಮ್ಮೆ ಕೇಳಿ. ವೇದಗಳಿಗೆ ಹಿಂತಿರುಗಿ ಎಂಬ ಸಂದೇಶವನ್ನು ಸಾರಿದ ಸಾಮಾಜಿಕ ನಾಯಕ ಯಾರು? ಉತ್ತರ ನೋಡಿಕೊಳ್ಳಿ. ರಾಜಾರಾಮ್ ಮೋಹನ್ ರಾಯ್, A B ದಯಾನಂದ ಸರಸ್ವತಿ, C ಜ್ಯೋತಿರಾವ್ ಫುಲೆ, D ಪಂಡಿತ ರಮಾಬಾಯಿ. ಉತ್ತರ ಇನ್ನೊಮ್ಮೆ ನೋಡಿ. A ರಾಜಾರಾಮ್ ಮೋಹನ್ ರಾಯ್, B ದಯಾನಂದ ಸರಸ್ವತಿ, C ಜ್ಯೋತಿರಾವ್ ಫುಲೆ, D ಪಂಡಿತ ರಮಾಬಾಯಿ. ಉತ್ತರ ಬರೆದಿದ್ದೀರಾ? ಇನ್ನು ಪ್ರಶ್ನೆ 3, ಜ್ಯೋತಿರಾವ್ ಫುಲೆ ಅವರು ಸ್ಥಾಪಿಸಿದ ಸಂಘಟನೆ ಯಾವುದು? ಪ್ರಶ್ನೆ 3, ಜ್ಯೋತಿರಾವ್ ಫುಲೆ ಸ್ಥಾಪಿಸಿದ ಸಂಘಟನೆ ಯಾವುದು? ಉತ್ತರ A ಆರ್ಯ ಸಮಾಜ, B ಬ್ರಹ್ಮ ಸಮಾಜ, C ಸತ್ಯಶೋಧಕ ಸಮಾಜ, D ಆರ್ಯ ಮಹಿಳಾ ಸಭೆ. A ಆರ್ಯ ಸಮಾಜ, B ಬ್ರಹ್ಮ ಸಮಾಜ, C ಸತ್ಯಶೋಧಕ ಸಮಾಜ, D ಆರ್ಯ ಮಹಿಳಾ ಸಭೆ. ಪ್ರಶ್ನೆ ನಂಬರ್ 4, ಶ್ರೀರಾಮಕೃಷ್ಣ ಮಿಷನ್ ಎಂಬ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು? ಪ್ರಶ್ನೆ ನಂಬರ್ 4, ಶ್ರೀ ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು? ಉತ್ತರ A ಸ್ವಾಮಿ ವಿವೇಕಾನಂದ, B ರಾಜಾರಾಮ್ ಮೋಹನ್ ರಾಯ್, C ದಯಾನಂದ ಸರಸ್ವತಿ, D ಜ್ಯೋತಿರಾವ್ ಫುಲೆ. ಉತ್ತರ ಇನ್ನೊಮ್ಮೆ. A ಸ್ವಾಮಿ ವಿವೇಕಾನಂದ, B ರಾಜಾರಾಮ್ ಮೋಹನ್ ರಾಯ್, C ದಯಾನಂದ ಸರಸ್ವತಿ, D ಜ್ಯೋತಿರಾವ್ ಫುಲೆ. ಪ್ರಶ್ನೆ 5, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಮೊದಲ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು? ಪ್ರಶ್ನೆ ಇನ್ನೊಮ್ಮೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಮೊದಲ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು? ಉತ್ತರ A ಮಹಾತ್ಮ ಗಾಂಧಿ, B ಸ್ವಾಮಿ ವಿವೇಕಾನಂದ, C ರವೀಂದ್ರನಾಥ್ ಟ್ಯಾಗೋರ್, D WC ಬ್ಯಾನರ್ಜಿ. ಉತ್ತರ ಇನ್ನೊಮ್ಮೆ. A ಮಹಾತ್ಮ ಗಾಂಧಿ, B ಸ್ವಾಮಿ ವಿವೇಕಾನಂದ, C ರವೀಂದ್ರನಾಥ್ ಟ್ಯಾಗೋರ್, D WC ಬ್ಯಾನರ್ಜಿ. ಆಯ್ತಲ್ಲ? ಪ್ರಶ್ನೆ ನಂಬರ್ 6, ಈ ಕೆಳಗಿನವರಲ್ಲಿ ಮಂದಗಾಮಿ ರಾಷ್ಟ್ರೀಯ ನಾಯಕರು
ಯಾರು? ಪ್ರಶ್ನೆ ಇನ್ನೊಮ್ಮೆ, ಈ ಕೆಳಗಿನವರಲ್ಲಿ ಮಂದಗಾಮಿ ರಾಷ್ಟ್ರೀಯ ಚಳವಳಿಯ ನಾಯಕರು ಯಾರು? ಎ ಲಾಲಾ ಲಜಪತ್ ರಾಯ್, ಬಿ ಬಿಪಿನ್ ಚಂದ್ರ ಪಾಲ್, ಸಿ ದಾದಾಬಾಯಿ ನವರೋಜಿ, ಡಿ ಬಾಲಗಂಗಾಧರ ತಿಲಕ್. ಉತ್ತರ ಇನ್ನೊಮ್ಮೆ, ಎ ಲಾಲಾ ಲಜಪತ್ ರಾಯ್, ಬಿ ಬಿಪಿನ್ ಚಂದ್ರ ಪಾಲ್, ಸಿ ದಾದಾಬಾಯಿ ನವರೋಜಿ, ಡಿ ಬಾಲಗಂಗಾಧರ ತಿಲಕ್. ಆಯ್ತಲ್ಲ. ಪ್ರಶ್ನೆ ನಂಬರ್ 7, ಬಂಗಾಳದ ವಿಭಜನೆ ನಡೆದಂಥ ವರ್ಷ ಯಾವುದು? ಬಂಗಾಳದ ವಿಭಜನೆ ನಡೆದ ವರ್ಷ ಯಾವುದು? ಎ 1905, ಬಿ 1906, ಸಿ 1907, ಡಿ 1908. ಉತ್ತರ ಎ 1905, ಬಿ 1906, ಸಿ 1907, ಡಿ 1908. 8ನೇ ಪ್ರಶ್ನೆ, ಹೋಮ್ ರೂಲ್ ಚಳವಳಿಯ ನಾಯಕರು ಯಾರು? ಹೋಮ್ ರೂಲ್ ಚಳವಳಿಯ ನಾಯಕರು ಯಾರು? ಎ ಉತ್ತರ ನೋಡಿಕೊಳ್ಳಿ, ಎ ಪಂಡಿತ ರಮಾಬಾಯಿ, ಬಿ ಅನ್ನಿ ಬೆಸೆಂಟ್, ಸಿ ಎ ಒ ಹ್ಯೂಮ್, ಡಿ ಗೋಪಾಲಕೃಷ್ಣ ಗೋಖಲೆ. ಉತ್ತರ ಇನ್ನೊಮ್ಮೆ ನೋಡಿ, ಎ ಪಂಡಿತ ರಮಾಬಾಯಿ, ಬಿ ಅನ್ನಿ ಬೆಸೆಂಟ್, ಸಿ ಎ ಒ ಹ್ಯೂಮ್, ಡಿ ಗೋಪಾಲಕೃಷ್ಣ ಗೋಖಲೆ. 9ನೇ ಪ್ರಶ್ನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಬ್ಬಾಗವಾದ ಸಮ್ಮೇಳನ ಯಾವುದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಬ್ಬಾಗವಾದ ಕಾಂಗ್ರೆಸ್ ಸಮ್ಮೇಳನ ಯಾವುದು? ಉತ್ತರ ನೋಡಿಕೊಳ್ಳಿ, ಎ ಬಾಂಬೆ ಸಮ್ಮೇಳನ, ಬಿ ಕಲ್ಕತ್ತಾ ಸಮ್ಮೇಳನ, ಸಿ ಲಕ್ನೋ ಸಮ್ಮೇಳನ, ಡಿ ಸೂರತ್ ಸಮ್ಮೇಳನ. ಉತ್ತರ ಇನ್ನೊಮ್ಮೆ, ಎ ಬಾಂಬೆ ಸಮ್ಮೇಳನ, ಬಿ ಕಲ್ಕತ್ತಾ ಸಮ್ಮೇಳನ, ಸಿ ಲಕ್ನೋ ಸಮ್ಮೇಳನ, ಡಿ ಸೂರತ್ ಸಮ್ಮೇಳನ. ಇನ್ನು ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ, ಸ್ವಾತಂತ್ರ್ಯವು ನನ್ನ ಜನ್ಮಸಿದ್ಧ ಹಕ್ಕು ಎಂದು ಸಾರಿದ ರಾಷ್ಟ್ರೀಯ ನಾಯಕ ಯಾರು? ಇದೊಂದು ಘೋಷಣೆ. ಈ ಘೋಷಣೆ ಯಾರು ಹೇಳಿದ್ದು ಅಂತೇಳಿ ನೀವು ಅದರ ಉತ್ತರವನ್ನು ಬರಿಬೇಕಾದ್ದು. ಸ್ವಾತಂತ್ರ್ಯವು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುವೆನು. ಇದು ಯಾರ ಘೋಷಣೆ? ಪ್ರಶ್ನೆ ಇನ್ನೊಮ್ಮೆ, ಸ್ವಾತಂತ್ರ್ಯವು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುವೆನು. ಇದು ಯಾರ ಘೋಷಣೆ? ಉತ್ತರ ನೋಡಿಕೊಳ್ಳಿ, ಎ ಗೋಪಾಲಕೃಷ್ಣ ಗೋಖಲೆ, ಬಿ ಬಾಲಗಂಗಾಧರ ತಿಲಕ್, ಸಿ ರವೀಂದ್ರನಾಥ್ ಟ್ಯಾಗೋರ್, ಡಿ ದಾದಾಬಾಯಿ ನವರೋಜಿ. ಉತ್ತರ ಇನ್ನೊಮ್ಮೆ, ಎ ಗೋಪಾಲಕೃಷ್ಣ ಗೋಖಲೆ, ಬಿ ಬಾಲಗಂಗಾಧರ ತಿಲಕ್, ಸಿ ರವೀಂದ್ರನಾಥ್ ಟ್ಯಾಗೋರ್, ಡಿ ದಾದಾಬಾಯಿ ನವರೋಜಿ. ಇದು 10 ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನಾನು ಈಗ ಉತ್ತರ ಹೇಳ್ತೇನೆ. 1ನೇ ಪ್ರಶ್ನೆಗೆ ಡಿ ಉತ್ತರ, 2ನೇ ಪ್ರಶ್ನೆಗೆ ಬಿ ಉತ್ತರ, ಬಿ 3ನೇ ಪ್ರಶ್ನೆಗೆ ಸಿ ಉತ್ತರ, 4ನೇ ಪ್ರಶ್ನೆಗೆ ಎ ಉತ್ತರ, 5ನೇ ಪ್ರಶ್ನೆಗೆ ಡಿ ಉತ್ತರ, 6ನೇ ಪ್ರಶ್ನೆಗೆ ಸಿ ಉತ್ತರ, 7ನೇ ಪ್ರಶ್ನೆಗೆ ಎ ಉತ್ತರ, ಎ 8ನೇ ಪ್ರಶ್ನೆಗೆ ಬಿ ಉತ್ತರ, 9ನೇ ಪ್ರಶ್ನೆಗೆ ಡಿ ಉತ್ತರ, ಡಿ 10ನೇ ಪ್ರಶ್ನೆಗೆ ಬಿ ಉತ್ತರ, 10ನೇ ಪ್ರಶ್ನೆಗೆ ಬಿ ಉತ್ತರ. 10 ಪ್ರಶ್ನೆಗಳಲ್ಲಿ 10 ಅಂಕ ಸಿಕ್ಕಿದವರು ಯಾರಾದರೂ ಇದ್ದೀರಾ? ಇದ್ದರೆ ಅಭಿನಂದನೆಗಳು. ಇನ್ನು ಇದರಲ್ಲಿ ಈಗ ನಾನು ಕೆಲವು ಪ್ರಶ್ನೆಗಳನ್ನು ಮಾತ್ರ ಹೆಕ್ಕಿ ಕೇಳಿದ್ದೇನೆ ಅಷ್ಟೇ. ಈ ಪ್ರಶ್ನೆಗಳನ್ನು ಕೂಡ ನೀವು ಎಲ್ಲಿಯಾದರೂ ನಿಮ್ಮ ರಸಪ್ರಶ್ನೆಯ ಸಂಗ್ರಹದಲ್ಲಿ ಬರೆಯದಿದ್ದರೆ ಇದನ್ನು ಕೂಡ ಸೇರಿಸಿಕೊಳ್ಳಬೇಕು. ಇದಕ್ಕೆ ಇನ್ನೂ ಕೂಡ ಪ್ರಶ್ನೆಗಳನ್ನು ಸೇರಿಸಬೇಕು. ಉದಾಹರಣೆಗೆ ಒಂದು ನಾನೀಗ ಸತ್ಯಶೋಧಕ ಸಂಘಟನೆ ಯಾರು ಸ್ಥಾಪಿಸಿದ್ದರು ಅಂತ ಕೇಳಿದ್ದೇನೆ. ಅದೇ ರೀತಿಯಾದಲ್ಲಿ ಬ್ರಹ್ಮ ಸಮಾಜ ಉಂಟು, ಆರ್ಯ ಸಮಾಜ ಉಂಟು, ಅದನ್ನೆಲ್ಲ ಸೇರಿಸಬೇಕು. ಆರ್ಯ ಸಮಾಜದ ಸ್ಥಾಪಕರು ಯಾರು, ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪಿಸಿದರು, ಈ ರೀತಿ ನೀವು ಅದನ್ನು ಸೇರಿಸಿಕೊಳ್ಬೇಕು. ಕೆಲವು ಪ್ರಧಾನವಾದ ಇಸವಿಗಳುಂಟು, ಅದನ್ನು ನೋಡಿಕೊಳ್ಳಿ. ಈ ಪಾಠದಲ್ಲಿ ಬರುವಂಥ ಪ್ರಧಾನ ಇಸವಿಗಳು, ವರ್ಷಗಳು 1885,
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪನೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪನೆ ಆದ್ದು 1885. 1905 ಬಂಗಾಳದ ವಿಭಜನೆ. 1906 ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆ. 1907 ಕಾಂಗ್ರೆಸ್ ವಿಭಜನೆ. 1916 ಲಕ್ನೋ ಒಪ್ಪಂದ. ಮತ್ತು ಇನ್ನು ನಿಮಗೆ ಓದುವಾಗ ಯಾವುದಾದರೂ ಇಸವಿಗಳು ಪ್ರಧಾನವೆಂದು ನಿಮಗೆ ತಿಳಿದರೆ ಅದನ್ನು ನಿಮ್ಮ ನೋಟ್ಸಲ್ಲಿ ಬರೆದುಕೊಳ್ಳಿ. ಈಗ ಈ ಅಧ್ಯಾಯವನ್ನು ನಾವು ಇಲ್ಲಿಗೆ ನಿಲ್ಲಿಸ್ತೇವೆ. ನಾನು ಹೇಳಿದಂಥ ಕೆಲಸಗಳನ್ನು ಮಾಡಬೇಕು. ಒಂದನೇದಾಗಿ ಪುಸ್ತಕವನ್ನು ಸರಿಯಾಗಿ ಓದಿಕೊಳ್ಳಬೇಕು ಮತ್ತು ಇದಕ್ಕೆ ಸಂಬಂಧಿಸಿದಂಥ ರಾಷ್ಟ್ರೀಯ ನಾಯಕರ ಪುಸ್ತಕ ಹೊರಗಡೆ ಲೈಬ್ರರಿಯಿಂದ ತಗೊಂಡು ಓದಬೇಕು. ಅದೇ ರೀತಿ ರಾಷ್ಟ್ರೀಯ ನಾಯಕರ ಚಿತ್ರಗಳನ್ನು ಸಂಗ್ರಹಿಸಬೇಕು. ರಸಪ್ರಶ್ನೆಗಿರುವಂತಹ ಪ್ರಶ್ನೆಗಳನ್ನು ಸಂಗ್ರಹಿಸಬೇಕು. ಆಮೇಲೆ ಪ್ರಧಾನವಾದಂಥ ಟಿಪ್ಪಣಿ ಬರಲಿಕ್ಕೆ ನಾನು ಹೇಳಿದ್ದೇನೆ. ಬಂಗಾಳದ ವಿಭಜನೆಯ ಪರಿಣಾಮ, ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸ್ಥಾಪನೆಯ ಉದ್ದೇಶಗಳು, ಆಮೇಲೆ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಕಾರಣ ಎನ್ನುವುದನ್ನೆಲ್ಲ ನಾವು ಅದಕ್ಕೆ ಟಿಪ್ಪಣಿ ಬರಲಿಕ್ಕೆ ಹೇಳಿದ್ದೇನೆ. ಅದನ್ನು ಕೂಡ ಬರಿಬೇಕು. ಇವುಗಳನ್ನೆಲ್ಲ ಬರೆದು ತಯಾರು ಮಾಡಿ ನೀವು ಅದನ್ನು ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡಬೇಕು. ಪಾಠವನ್ನು ಚಂದ ಮಾಡಿ ಪಾಠ ಪುಸ್ತಕವನ್ನು ತುಂಬ ಸಲ ಓದಬೇಕು. ಪಾಠ ನಿಮಗೆಲ್ಲರಿಗೂ ಅರ್ಥವಾಯಿತು ಎಂದು ನಾನು ತಿಳ್ಕೊಳ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.